Hello dear students. In this video, I'll be covering the topic women empowerment and role of self-help groups, which is a last topic in the second chapter, poverty and unemployment of Karnataka economy, which is paper 6 of the 6th semester BA students. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಹಿಳಾ ಸಶಕ್ತೀಕರಣ ಮತ್ತು ಸ್ವಸಹಾಯ ಗುಂಪುಗಳ ಪಾತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕರ್ನಾಟಕ ಆರ್ಥಿಕತೆ ಸಿಲೆಬಸ್ನಲ್ಲಿ ಇರುವಂತಹ ಎರಡನೇ ಚಾಪ್ಟರ್ ಆಗಿರುವಂತಹ ಬಡತನ ಮತ್ತು ನಿರುದ್ಯೋಗದ ಒಂದು ಕೊನೆಯ ವಿಷಯವಾಗಿದೆ. ಮೊದಲಿಗೆ ಮಹಿಳಾ ಸಬಲೀಕರಣ ಅಥವಾ ಸಶಕ್ತೀಕರಣ ಅಂದ್ರೇನು, ಇದರ ಅವಶ್ಯಕತೆ ಏನಿದೆ ಅನ್ನೋದನ್ನು ಮೊದಲ ಭಾಗದಲ್ಲಿ ತಿಳ್ಕೊಳ್ಳೋಣ. ನಂತರ ಸ್ವಸಹಾಯ ಗುಂಪುಗಳ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಚಾಪ್ಟರ್ನಲ್ಲಿ ಈ ಹಿಂದಿನ ವಿಡಿಯೋಗಳಲ್ಲಿ ನೀವು ಬಡತನ ಮತ್ತು ನಿರುದ್ಯೋಗದ ಬಗ್ಗೆ ತುಂಬ ವಿಸ್ತಾರವಾಗಿ ತಿಳ್ಕೊಂಡಿದ್ದೀರಿ. ಈ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳು ನಮ್ಮಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಒಂದು ದುರ್ದೈವವೇ ಸರಿ. ನಮ್ಮಂತಹ ಅಭಿವೃದ್ಧಿಶೀಲ ದೇಶಗಳಲ್ಲದೆ ಬೇರೆ ದೇಶಗಳಲ್ಲೂ ಸಹ ಮಹಿಳೆಯ ಸ್ಥಾನಮಾನ ಬಹಳ ಕೆಳಮಟ್ಟದಲ್ಲಿದೆ. ಪುರುಷರಿಗೆ ಹೋಲಿಸಿಕೊಂಡಾಗ ಮಹಿಳೆಯ ಸ್ಥಾನಮಾನ ಸ್ವಲ್ಪ ಮಟ್ಟಿಗೆ ಕೆಳಗಿರೋದು ಕಂಡುಬರುತ್ತೆ. ಹಾಗಾಗಿ ಮಹಿಳಾ ಸಬಲೀಕರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಒತ್ತನ್ನು ಪ್ರಾಶಸ್ತ್ಯವನ್ನು ನೀಡಲಾಗ್ತಾ ಇದೆ. ಹಾಗಾದರೆ ಈ ಮಹಿಳಾ ಸಬಲೀಕರಣ ಅಥವಾ ಸಶಕ್ತೀಕರಣ ಅಂದ್ರೇನು? ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವಂತಹ ಕ್ರಿಯೆ, ಆ ಮೂಲಕ ಅವರನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರಬಲರನ್ನಾಗಿ ಮಾಡುವಂತಹ ಒಂದು ಕ್ರಿಯೆಗೆ ಮಹಿಳಾ ಸಬಲೀಕರಣ ಅಂತ ಕರಿತೀವಿ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ದುರ್ಬಲರಾಗಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿಯೂ ಕೂಡ ಸಾಮಾನ್ಯವಾಗಿ ಮಹಿಳೆಯರು ದುರ್ಬಲರಾಗಿರೋದನ್ನು ನಾವು ಎಲ್ಲ ಕಡೆ ಕಾಣ್ತೀವಿ. ಮಹಿಳೆಯರು ಸಂಪೂರ್ಣವಾದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾರೆ. ಇಡೀ ವಿಶ್ವದಲ್ಲಿ ನಾವು ವಿಶ್ವವನ್ನೇ ಪರಿಗಣನೆಗೆ ತೆಗೆದುಕೊಂಡಾಗ ವಿಶ್ವದ 2/3 ಮಹಿಳೆಯರು ಈಗಲೂ ಸಹ ಅನಕ್ಷರಸ್ಥರಾಗಿದ್ದು, ವಿಶ್ವದ 70% ಮಹಿಳೆಯರು ಬಡವರು ಸಹ ಆಗಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಮಹಿಳಾ ಸಬಲೀಕರಣ ಇವತ್ತಿನ ದಿನ ಬಹಳ ಅತ್ಯವಶ್ಯಕವಾದಂತಹ ಒಂದು ಕ್ರಿಯೆ ಅಂತ ಅನಿಸ್ಕೊಂಡಿದೆ. Dear students, in the previous videos you have learnt in detail about the two major problems our country and our state is facing, that is about poverty and unemployment. It is very unfortunate that poverty and unemployment is more seen in case of women population when compared to that of male population. The status of women is considered to be at the secondary level in our society. Hence, there is a need for women empowerment, and this is gaining lot of importance worldwide. So firstly, let us understand the meaning of women empowerment. Women empowerment is the act or the process of empowering women and making them self-reliant, especially economically self-reliant, and thereby making her socially, politically, and educationally very strong. Women are considered to be very weak in all aspects. They are socially, economically, culturally, and politically, and also in terms of education, they are weak when compared to men. Women are not only neglected in a country like India, but in many of the countries worldwide. When we take the world statistics, it is very astonishing to know that 2/3 of women of the world population are illiterates, and 70% of the women in the world are
poor. Hence, there is a necessity for women empowerment. And today, this has become an important part in most of the economies. ಮಹಿಳಾ ಸಬಲೀಕರಣದ ಅರ್ಥವನ್ನು ತಿಳ್ಕೊಂಡ ಮೇಲೆ ಈ ಮಹಿಳಾ ಸಬಲೀಕರಣದ ಅವಶ್ಯಕತೆ ಅಥವಾ ಇದರ ವ್ಯಾಪ್ತಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಈ ಮಹಿಳಾ ಸಬಲೀಕರಣ ಏನೇನನ್ನು ಒಳಗೊಂಡಿದೆ, ಹೇಗೆ ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಮಹಿಳೆಯರಿಗೆ ಉತ್ತಮ ಶಿಕ್ಷಣ ನೀಡುವುದು ಮತ್ತು ಅವರ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸೋದು ಈ ಮಹಿಳಾ ಸಬಲೀಕರಣದ ವ್ಯಾಪ್ತಿಯಲ್ಲಿ ಬರುತ್ತೆ. ಯಾಕಂದರೆ ಶಿಕ್ಷಣವೇ ಒಂದು ಪ್ರಮುಖ ಅಸ್ತ್ರ. ಮಹಿಳೆಯರಿಗೆ ಉತ್ತಮ ಶಿಕ್ಷಣವನ್ನು ನೀಡಿದರೆ ಅವರು ಬೇರೆ ಎಲ್ಲ ರಂಗಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಆತ್ಮಸ್ಥೈರ್ಯದಿಂದ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇದಾಗಿ ಮಹಿಳೆಯರಿಗೆ ಸಮಾನ ವೇತನವನ್ನು ನೀಡುವ ಮೂಲಕ ಮತ್ತು ಅವರನ್ನು ಉತ್ಪಾದಕ ಅಂಶ ಎಂದು ಗುರುತಿಸಿ ಅವರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸೋದು ಇದರ ವ್ಯಾಪ್ತಿಗೆ ಬರುವ ಇನ್ನೊಂದು ವಿಷಯವಾಗಿದೆ. ಮಹಿಳೆಯರಿಗೆ ಸಮಾನ ವೇತನವನ್ನು ಒದಗಿಸೋದು ಬಹಳ ಮುಖ್ಯ. ಪುರುಷರಿಗೆ ಸಮಾನವಾದ ಕೆಲಸವನ್ನು ಅವರು ಕೈಗೊಂಡಾಗ ಪುರುಷರಿಗೆ ಕೊಡುವಂತಹ ವೇತನವನ್ನೇ ಮಹಿಳೆಯರಿಗೆ ಒದಗಿಸಿಕೊಡೋದು ಈ ಮಹಿಳಾ ಸಬಲೀಕರಣದ ವ್ಯಾಪ್ತಿಯಲ್ಲಿ ಬರುವ ಮತ್ತೊಂದು ಪ್ರಮುಖ ವಿಷಯ. ಈ ರೀತಿ ಮಾಡೋದ್ರ ಮೂಲಕ ಮಹಿಳೆಯರೂ ಸಹ ಆರ್ಥಿಕತೆಯ ಉತ್ಪಾದಕ ಕ್ಷೇತ್ರದಲ್ಲಿ ಪ್ರಮುಖವಾದ ಅಂಶ ಅಂತ ಅವರನ್ನು ಗುರುತಿಸಿ ಆರ್ಥಿಕವಾಗಿ ಅವರನ್ನು ಬಲಿಷ್ಠರನ್ನಾಗಿ ಮಾಡೋದು ಇದರ ಇನ್ನೊಂದು ಉದ್ದೇಶ. ಮೂರನೆಯದಾಗಿ ಮಹಿಳೆಯರಿಗೆ ಸೂಕ್ತ ತರಬೇತಿಗಳನ್ನು ಕೊಟ್ಟು ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಮತ್ತು ಹೆಚ್ಚಿಸುವುದು ಇದರ ವ್ಯಾಪ್ತಿಯಲ್ಲಿ ಬರುವ ಮತ್ತೊಂದು ವಿಷಯ. ಎಲ್ಲ ರೀತಿಯ ಉದ್ಯೋಗಗಳಿಗೆ ಅವಕಾಶ ಸಿಗುವ ರೀತಿಯಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಜೊತೆಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಸಶಕ್ತರನ್ನಾಗಿ ಮಾಡುವಂಥದ್ದು. ಮುಂದಿನ ಅಂಶ ಎಂದರೆ ಮಹಿಳೆಯರ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುವುದು. ಸಮಾಜದಲ್ಲಿ ಮಹಿಳೆಯರ ಸ್ಥಾನ ದ್ವಿತೀಯ ದರ್ಜೆಯದಾಗಿದೆ. ಇದನ್ನು ಹೋಗಲಾಡಿಸಿ ಪುರುಷರೊಂದಿಗೆ ಅವರಿಗೆ ಸಮಾನವಾದ ಸ್ಥಾನವನ್ನು ಸಮಾಜದಲ್ಲಿ ದೊರಕಿಸಿಕೊಡೋದು ಇದರ ವ್ಯಾಪ್ತಿಯಲ್ಲಿ ಬರುವ ಮತ್ತೊಂದು ವಿಷಯ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಮೀಸಲಾತಿಯನ್ನು ನೀಡುವುದು ಕೂಡ ಮಹಿಳಾ ಸಬಲೀಕರಣದಲ್ಲಿ ಬರುವಂಥದ್ದು. ರಾಜಕಾರಣದಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ಬಹಳಷ್ಟು ಹಿಂದೆನೇ ಉಳಿದಿದ್ದಾರೆ. ಈ ಕ್ಷೇತ್ರ ಪುರುಷರ ಒಂದು ಕ್ಷೇತ್ರವಾಗಿ, ರಾಜಕೀಯ ಪುರುಷರ ಕ್ಷೇತ್ರವಾಗಿ ಬಿಟ್ಟಿದೆ. ಇಲ್ಲಿ ಕೂಡ ಮಹಿಳೆಯರು ಭಾಗವಹಿಸೋ ಹಾಗೆ ಮಾಡೋದಕ್ಕೆ ಮೀಸಲಾತಿಯನ್ನು ಒದಗಿಸಿಕೊಡೋದು ಇನ್ನೊಂದು ಅಂಶ. ಕೊನೆಯದಾಗಿ ಮಹಿಳೆಯರ ಮೇಲಿನ ಎಲ್ಲ ರೀತಿಯ ತಾರತಮ್ಯತೆ, ಶೋಷಣೆ ಮತ್ತು ಕ್ರೌರ್ಯವನ್ನು ಕೊನೆಗೊಳಿಸೋದು ಈ ಮಹಿಳಾ ಸಬಲೀಕರಣದ ಮತ್ತೊಂದು ವ್ಯಾಪ್ತಿಯಲ್ಲಿ ಬರುವ ಮತ್ತೊಂದು ವಿಷಯ. Students, let us now understand the scope of women empowerment. What are the various things which are covered under the purview of women empowerment? Firstly, providing good education to women and increase their literacy rate. Education is an important tool for development. Hence, if a woman is educated, she can confidently develop herself and in many other sectors. Hence, providing good education and improving her literacy rate is the first point under women empowerment. Secondly, empowering women economically by giving them equal wages and recognizing them as the important productive factor. Women should be paid equal wages as that of men for the same work which they do, and thereby they become economically empowered, and they should also be considered as the important productive factor in the economy. Thirdly, providing training and job opportunities to women. Not only making them educationally empowered, but by giving them suitable training, providing them opportunities to all type of job is another topic which comes under the scope of women empowerment. The next one is to increase the social status of women.
Generally, in many of the societies, women is considered to be the secondary person in the society. Hence, improving the social status of women is another important objective of women empowerment. Nextly, giving sufficient reservation to women in political field. Politics has become a man's field. Women participation in politics is very, very less. Hence, in order to encourage more women to participate in politics, administration, and governance, reservations should be given to them. This is also covered under women empowerment. Lastly, putting an end to all type of discriminations, exploitations, and cruelty against women is another objective of women empowerment. ಈಗ ಮಹಿಳಾ ಸಬಲೀಕರಣದ ಅವಶ್ಯಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಮಹಿಳಾ ಸಬಲೀಕರಣದ ಅವಶ್ಯಕತೆ ಏನಿದೆ ಅಂದರೆ, ಯಾಕಿದೆ ಅಂದರೆ, ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳಿಂದ ಅವರನ್ನು ಹೊರ ತರೋದಕ್ಕೋಸ್ಕರ ಅದಕ್ಕೆ ಇರುವಂತಹ ಒಂದೇ ಪರಿಹಾರ ಮಾರ್ಗ ಅಂದರೆ ಅವರನ್ನು ಸಬಲೀಕರಣಗೊಳಿಸೋದು. ಹಾಗಾಗಿ ಅವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇ ಈ ಮಹಿಳಾ ಸಬಲೀಕರಣದ ಅವಶ್ಯಕತೆಗೆ ಕಾರಣ ಅಂತ ಅನ್ನಿಸ್ಕೊಂಡಿದೆ. ಹಾಗಾಗಿ ಇವಾಗ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಡಿಮೆ ಮಟ್ಟದ ಸಾಕ್ಷರತೆ. ನಮ್ಮಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ನೋಡಿದಾಗ ಪ್ರಪಂಚಾದ್ಯಂತ ಮಹಿಳೆಯರಲ್ಲಿ ಸಾಕ್ಷರತಾ ದರ ಕಡಿಮೆ ಇದೆ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಈಗಲೂ ಸಹ ನಿರ್ಲಕ್ಷ್ಯವನ್ನು ಕುಟುಂಬದವರು ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಈ ಮಧ್ಯದಲ್ಲೇ ಶಾಲೆ ಬಿಡುವವರ ಸಂಖ್ಯೆಯನ್ನು ನೋಡಿದಾಗ ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯೇ ಜಾಸ್ತಿ ಇದೆ. ಈ ಸಾಕ್ಷರತೆ ಕಡಿಮೆ ಮಟ್ಟದಲ್ಲಿರೋದು ಮಹಿಳಾ ಸಬಲೀಕರಣದ ಅವಶ್ಯಕತೆಯನ್ನು ತಿಳಿಸುತ್ತೆ. ಎರಡನೇದಾಗಿ ಕಡಿಮೆ ಸ್ಥಾನಮಾನ. ಆಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ಪುರುಷರಿಗೆ ಇರುವಷ್ಟು ಸ್ಥಾನಮಾನ ಮಹಿಳೆಯರಿಗೆ ಇಲ್ಲ. ಮಹಿಳೆಯರನ್ನು ಎರಡನೇ ದರ್ಜೆಯ ಪ್ರಜೆ ಅಂತೆ ಕಾಣಲಾಗತ್ತೆ. ಹಾಗಾಗಿ ಇಲ್ಲಿ ಕೂಡ ಮಹಿಳಾ ಸಬಲೀಕರಣದ ಅವಶ್ಯಕತೆ ಉಂಟಾಗಿದೆ. ಅವರ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸೋದಕ್ಕೆ ಅವರ ಸಬಲೀಕರಣ ಆಗಲೇಬೇಕಾಗಿದೆ. ಇನ್ನೊಂದು ಕಾರಣ ಎಂದರೆ ಮಹಿಳೆಯರನ್ನು ಕೇವಲ ಫಲಾನುಭವಿ ಎಂಬ ದೃಷ್ಟಿಯಿಂದ ನೋಡೋದು. ಆರ್ಥಿಕವಾಗಿ ನೋಡಿದಾಗ ಮಹಿಳೆಯನ್ನು ಒಂದು ಉತ್ಪಾದನೆಯ ಪ್ರತಿನಿಧಿ ಅಥವಾ ಒಂದು ಮುಖ್ಯವಾದ ಉತ್ಪಾದನಾಂಗ ಅಂತ ಪರಿಗಣಿಸೋದೇ ಇಲ್ಲ. ಆಕೆ ದುರ್ಬಲ ಆಗಿರೋದ್ರಿಂದ ಆಕೆ ಉತ್ಪಾದನೆಯಲ್ಲಿ ಸರಿಯಾಗಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ, ಆಕೆಗೆ ಸಾಮರ್ಥ್ಯ ಇಲ್ಲ ಅಂತ ಬಿಂಬಿಸಲಾಗಿದೆ. ಹಾಗಾಗಿ ಅವಳು ಕೇವಲ ಒಂದು ಫಲಾನುಭವಿ, ಪುರುಷರ ಮೇಲೆ ಅವಲಂಬಿತವಾಗಿರುವಂತಹವಳು ಅನ್ನೋ ಒಂದು ದೃಷ್ಟಿ ಇದೆ. ಇದನ್ನು ಹೋಗಲಾಡಿಸೋದಕ್ಕೆ ಮಹಿಳಾ ಸಬಲೀಕರಣದ ಅವಶ್ಯಕತೆ ಇದೆ. ಇನ್ನೊಂದು ಅಂಶ ಎಂದರೆ ಸಾಮರ್ಥ್ಯದ ತೋರಿಕೆಗೆ ಕಡಿಮೆ ಅವಕಾಶಗಳು. ಬಹಳಷ್ಟು ಮಹಿಳೆಯರು ಕುಟುಂಬದ ಚಟುವಟಿಕೆಗಳಿಗೆ ಮತ್ತು ಮನೆ ಕೆಲಸಗಳಿಗೆ ಮೀಸಲಾಗಿದ್ದಾರೆ. ಅವರಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ದರೂ, ಕೌಶಲ್ಯ ಇದ್ದರೂ ಕೂಡ ಅದನ್ನು ತೋರಿಸೋದಕ್ಕೆ ಅವರಿಗೆ ಸಿಗುವ ಅವಕಾಶಗಳೇ ಕಡಿಮೆ. ಅವರಿಗೆ ಈ ಅವಕಾಶಗಳಿಂದ ವಂಚಿತರಾಗಿರುವ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗಬೇಕು, ಅವರ ಸಾಮರ್ಥ್ಯ, ಅವರ ಕೌಶಲ್ಯ, ಅವರ ಜ್ಞಾನ ತೋರ್ಪಡಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಹಿಳಾ ಸಬಲೀಕರಣದ ಅವಶ್ಯಕತೆ ಇದೆ. ಮುಂದಿನ ಅಂಶ ಬಡತನದ ಮಹಿಳೀಕರಣ. ಬಡತನ ಮಹಿಳೆಯರ ಪೈಕಿ ಹೆಚ್ಚಾಗಿ ಕಂಡುಬಂದಿರೋದ್ರಿಂದ ಇತ್ತೀಚಿನ ಅರ್ಥಶಾಸ್ತ್ರಜ್ಞರು ಈ ವಿದ್ಯಮಾನವನ್ನು ಬಡತನದ ಮಹಿಳೀಕರಣ ಅಂತ ಕರೆದಿದ್ದಾರೆ. ಈ ಬಡತನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದ ಅವರಲ್ಲಿ ಇತರ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಅಂದರೆ ಅಪೌಷ್ಟಿಕತೆ ಅಥವಾ ದೈಹಿಕ ದುರ್ಬಲತೆ, ಮಹಿಳೆಯರಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ನಮ್ಮ ದೇಶದಲ್ಲಿ ನೋಡೋದಾದರೆ ಪ್ರತಿ 3 ಸ್ತ್ರೀಯರಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ 2 ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಆಮೇಲೆ ಈ ಬಡ ಕುಟುಂಬಗಳಲ್ಲಿ ಎಷ್ಟೋ ದಿನ ಆಹಾರದ ಸಮಸ್ಯೆ ಉಂಟಾದಾಗ
ಮಹಿಳೆಯರು ತಮ್ಮ ಊಟವನ್ನು, ತಮ್ಮ ಆಹಾರವನ್ನು ತ್ಯಾಗ ಮಾಡಿ ಕುಟುಂಬದ ಇತರ ಸದಸ್ಯರಿಗೆ ಕೊಡೋದು ಸರ್ವೇ ಸಾಮಾನ್ಯವಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಮಹಿಳಾ ಸಬಲೀಕರಣ ಅತ್ಯವಶ್ಯಕ ಅನಿಸ್ಕೊಂಡಿದೆ. Now let us understand the reasons behind the necessity of women empowerment. As we all know, women are facing lot of problems which is very special to them. These problems faced by women are the reasons for the necessity of women empowerment. Empowerment of women is the sole solution to overcome the problems faced by them. So the first reason for the necessity of women empowerment is the low level of literacy rate among them. In most of the societies, women are not encouraged to go to schools and colleges. Families show a very negligent attitude towards their education. And among the dropouts, among the school dropouts, the highest number is found among the girls or women. Hence, there is a need for women empowerment. Secondly, low social status. Women are considered as the second citizen and their social status is very low. They are not given importance in any family making decisions. Hence, there is a need for women empowerment to improve their social status. Thirdly, the view that she is only a beneficiary makes women empowerment very, very essential. Many of the families or in many societies, women is not at all considered to be a productive factor. Since she is weak, it is assumed that she cannot participate in the production properly. And hence, she is not being considered as the representative in the production, but she is only a beneficiary or a dependent on men. So in order to eradicate or in order to abolish this view, women empowerment is necessary. The next point is less opportunity to exhibit capacity. Majority of the women in countries like ours are restricted to household activities. Hence, they do not get an opportunity to exhibit their talent, their capacity, their skill and knowledge. In order to create opportunities for them to exhibit their capacity, talents and skill, there is a need for women empowerment. And the other reason is no payment for equal wages for equal work. Though in many unorganized sectors, women work equally with that of men, they are not given equal wages, giving a reason that they are weak and they cannot participate in the work as men. So in order to provide equal wages for equal work, there is need for women empowerment. Lastly, feminization of poverty. Poverty is more seen in case of women in most of the countries. This concept has been called as feminization of poverty by many of the economists. When we consider all ages of women, it is found that women are more malnourished than men. In India, for every 3 women, 2 of them suffer from anemia. And even in poor families, whenever there is shortage of food, it is the women who sacrifice their food for the sake of the other members of the family. So hence, because of all these reasons, there is a need for women empowerment. ಈಗ ಮಹಿಳಾ ಸಬಲೀಕರಣದ ಅರ್ಥ, ಅದರ ವ್ಯಾಪ್ತಿ ಮತ್ತು ಅದರ ಅವಶ್ಯಕತೆಯ ಹಿಂದೆ ಇರುವಂತಹ ಕಾರಣಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಸ್ವಸಹಾಯ ಗುಂಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವಸಹಾಯ ಗುಂಪುಗಳು ಮಹಿಳಾ ಸಬಲೀಕರಣಕ್ಕೆ ಇರುವಂತಹ ಒಂದು ಪರಿಣಾಮಕಾರಿಯಾದ ಒಂದು ಮಾರ್ಗ ಅಂತ ಹೇಳ್ಬೋದು.
ಈ ಸ್ವಸಹಾಯ ಗುಂಪುಗಳಿಂದ ಮಹಿಳೆಯರು ಮುಖ್ಯವಾಗಿ ಆರ್ಥಿಕವಾಗಿ, ಅದರ ಜೊತೆಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಮಹಿಳಾ ಸಬಲೀಕರಣಕ್ಕೂ ಸ್ವಸಹಾಯ ಗುಂಪುಗಳಿಗೂ ಬಹಳ ನಿಕಟವಾದ ಸಂಬಂಧ ಇರೋದನ್ನು ನಾವು ಕಾಣ್ತೀವಿ. Now, dear students, let us understand about self-help groups. Self-help groups are this main path towards women empowerment. Through self-help groups, women are able to develop economically, socially, and politically, culturally, and also in terms of education. Hence, there's a very close relationship between women empowerment and self-help groups. Hence, let us understand about the activities and the functioning of self-help group. ಮೊದಲಿಗೆ ಈ ಸ್ವಸಹಾಯ ಗುಂಪುಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಮಾನ್ಯ ಉದ್ದೇಶ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ ಹೊಂದಿರುವಂತಹ ಸಮಾನ ಮನಸ್ಸಿನ ಜನರು ತಮ್ಮ ಸ್ವ ಇಚ್ಛೆಯಿಂದ ಮಾಡಿಕೊಳ್ಳುವಂತಹ ಗುಂಪುಗಳನ್ನು ನಾವು ಸ್ವಸಹಾಯ ಗುಂಪುಗಳು ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಈ ಗುಂಪಿಗೆ ಸೇರಿದ ಎಲ್ಲ ಸದಸ್ಯರ ಆರ್ಥಿಕ ಅಭಿವೃದ್ಧಿಯೇ ಈ ಗುಂಪುಗಳ ಮೂಲ ಉದ್ದೇಶ. ಈ ಸ್ವಸಹಾಯ ಗುಂಪುಗಳು ಮೂಲಭೂತವಾಗಿ ಸಹಕಾರಿ ಲಕ್ಷಣವನ್ನು ಹೊಂದಿದ್ದು ಸಹಕಾರಿ ಸಂಘಗಳ ಮಾದರಿಯಲ್ಲಿಯೇ ಕಾರ್ಯಾಚರಣೆಯನ್ನು ಮಾಡುತ್ತವೆ. ಹಾಗಾಗಿ ಸಹಕಾರಿ ಸಂಘಗಳಂತೆಯೇ ಈ ಸ್ವಸಹಾಯ ಗುಂಪುಗಳ ಮುಖ್ಯ ಧ್ಯೇಯ ಕೂಡ ಎಲ್ಲರಿಗಾಗಿ ಪ್ರತಿಯೊಬ್ಬರು, ಪ್ರತಿಯೊಬ್ಬರಿಗಾಗಿ ಎಲ್ಲರೂ ಎನ್ನುವುದಾಗಿದೆ. ಈ ಸ್ವಸಹಾಯ ಗುಂಪುಗಳು ಸಾಲಗಳನ್ನು ನೀಡುತ್ತವೆ, ಸದಸ್ಯರಿಗೆ ಹಣಕಾಸಿನ ನೆರವನ್ನು ನೀಡುತ್ತೆ ಹಾಗೂ ಸಣ್ಣ ಉದ್ಯಮಗಳ ಸೇವೆಯನ್ನು ಸಹ ಒದಗಿಸುವ ಒಂದು ವೇದಿಕೆಯಾಗಿವೆ. ಕರ್ನಾಟಕದಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ 4 ಲಕ್ಷಕ್ಕೂ ಹೆಚ್ಚಿನ ಸ್ವಸಹಾಯ ಗುಂಪುಗಳು ಚಟುವಟಿಕೆ ಭರಿತವಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ 4 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವ ಸ್ವಸಹಾಯ ಗುಂಪುಗಳಲ್ಲಿ ಒಂದು ವಿಶೇಷ ಸಂಗತಿ ಏನೆಂದರೆ ಅವುಗಳಲ್ಲಿ 80% ಮಹಿಳಾ ಸ್ವಸಹಾಯ ಗುಂಪುಗಳಾಗಿವೆ. ಅಂದರೆ ಈ ಸ್ವಸಹಾಯ ಗುಂಪುಗಳನ್ನು ಪುರುಷರು ಅಥವಾ ಮಹಿಳೆಯರು ಅಥವಾ ಇಬ್ಬರೂ ಸೇರಿ ಒಟ್ಟಾಗಿ ಈ ಗುಂಪುಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಬಹು ಸಂಖ್ಯೆಯಲ್ಲಿ ಅಂದರೆ 82%ಗಿಂತ ಅಧಿಕ ಸ್ವಸಹಾಯ ಗುಂಪುಗಳು ಸಂಪೂರ್ಣವಾಗಿ ಮಹಿಳಾ ಸ್ವಸಹಾಯ ಗುಂಪುಗಳೇ ಆಗಿವೆ. ಹಾಗಾಗಿ ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಗುಂಪುಗಳ ಪಾತ್ರ ಬಹಳ ಪ್ರಮುಖ ಆಗಿರೋದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಣ್ತೀವಿ. Dear students, let us now understand the meaning of self-help group. These self-help groups are the groups of like-minded people having common objectives, and these are the groups which are formed by people who have common social and economic background, and these groups are formed voluntarily by the like-minded people, and they are cooperative in nature. That is, they work on the principles of cooperation. Hence, like in cooperative societies or cooperative activities, the main motto of self-help group is also all for each and each for all. That is, all members of self-help group work towards the development of each member of the group, and every member of the group works towards the development of all the members of the group. These self-help groups are a platform to provide loans, especially microloans, financial aid,
and small enterprise services to its members. In Karnataka, self-help groups are functioning very successfully, and there are more than 4 lakh self-help groups all over the state with around 60 lakh members. A very important point to be noted is among these 4 lakh self-help groups functioning in the state of Karnataka, nearly 88% of them are all women self-help groups. So self-help group can be formed by both men and women, or both of them together run a self-help group. But in Karnataka, since 88% of the self-help group are all women group, it is considered to be the main path for women empowerment. ಈಗ ನಾವು ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಗುಂಪುಗಳ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ, ಕರ್ನಾಟಕ ರಾಜ್ಯದಲ್ಲಿ ಸ್ವಸಹಾಯ ಗುಂಪುಗಳು ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳೇ ಕಂಡುಬರ್ತಾ ಇದೆ. ಹಾಗಾಗಿ ಮಹಿಳಾ ಸಬಲೀಕರಣದಲ್ಲಿ ಇವುಗಳ ಪಾತ್ರ ಮತ್ತು ಇವುಗಳ ಕೊಡುಗೆ ತುಂಬಾ ಗಮನಾರ್ಹವಾಗಿದೆ. ಸೊ ಇವುಗಳ ಪಾತ್ರವನ್ನು ನಾವು ಅನೇಕ ಅಂಶಗಳ ಮೂಲಕ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸುವುದು. ಸ್ವಸಹಾಯ ಗುಂಪುಗಳಲ್ಲಿ ಸದಸ್ಯರು, ಅದರಲ್ಲೂ ಮಹಿಳಾ ಗುಂಪುಗಳಲ್ಲಿ ಮಹಿಳೆಯರು ಒಂದು ನಿಗದಿತ ವೇಳೆಯಲ್ಲಿ, ವಾರಕ್ಕೊಮ್ಮೆ ಆಗಿರ್ಬೋದು, 15 ದಿನಕ್ಕೆ ಒಮ್ಮೆ ಆಗಿರ್ಬೋದು, ಈ ರೀತಿ ನಿಗದಿತ ವೇಳೆಯಲ್ಲಿ ಸಭೆ ಸೇರಿ ಅನೇಕ ವಿಷಯಗಳನ್ನು ಚರ್ಚಿಸೋದು ಮತ್ತು ಉಳಿತಾಯಗಳನ್ನು ಕ್ರೋಢೀಕರಿಸೋದು ಮತ್ತು ತಮ್ಮ ಸಮಸ್ಯೆಗಳನ್ನು ಪರಸ್ಪರ ಹಂಚಿಕೊಳ್ಳುವುದು ಮತ್ತು ತಮ್ಮ ಸಮಸ್ಯೆಗಳಿಗೆ ತಮ್ಮಲ್ಲೇ ಪರಿಹಾರಗಳನ್ನು ಹುಡುಕಿಕೊಳ್ಳುವಂತಹ ಚಟುವಟಿಕೆಗಳನ್ನು ನಡೆಸೋದ್ರಿಂದ ಇದು ಆ ಸಂಘದ ಮಹಿಳಾ ಸದಸ್ಯರಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅನೇಕ ವಿಷಯಗಳ ಬಗ್ಗೆ ಆಗಿರ್ಬೋದು, ಅಥವಾ ಉಳಿತಾಯದ ಹವ್ಯಾಸದ ಬಗ್ಗೆ ಆಗಿರ್ಬೋದು, ಅಥವಾ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋ ವಿಷಯದ ಬಗ್ಗೆ ಆಗಿರ್ಬೋದು, ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಈ ಸ್ವಸಹಾಯ ಗುಂಪುಗಳು ಮಾಡ್ತಾ ಇದೆ. So in Karnataka, self-help groups are playing a very important role in women empowerment. This can be understood by studying the following points. The first one is the self-help groups are playing an important role in creating awareness among women. In all women self-help groups, usually women meet each other at a stipulated time at regular intervals, maybe once in a week or once in a fortnight, and when all the members of the group meet, they discuss about various things related to household or their villages, or it may be anything, and they accumulate their small savings and they discuss about their problems, and they also try to search for the solution for their problems. So all these activities is helping them to become aware of many ongoing things. ಎರಡನೇದಾಗಿ ಆರ್ಥಿಕ ಮಿತವ್ಯಯವನ್ನು ಪ್ರೋತ್ಸಾಹಿಸೋದು. ಈ ಬಡ ವರ್ಗದ ಜನರು ತಮ್ಮಲ್ಲೇನೆ ಈ ರೀತಿಯ ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ತಮ್ಮಲ್ಲಿರುವಂತಹ ಮಿತವಾದ ಆದಾಯವನ್ನು ಮಿತವಾಗಿ ಖರ್ಚು ಮಾಡಿ ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡುವಂತಹ ಮನೋಭಾವನೆಯನ್ನು ಸ್ವಸಹಾಯ ಗುಂಪುಗಳು ಬೆಳೆಸ್ತಾ ಇದೆ. ಈ ಸ್ವಸಹಾಯ ಗುಂಪುಗಳ ಚಟುವಟಿಕೆಯಲ್ಲಿ ಒಂದು ವಿಶೇಷತೆ ಏನಂದರೆ, ಪ್ರತಿ ವಾರಕ್ಕೊಮ್ಮೆ ಈ ಗುಂಪುಗಳು ಸಭೆ ಸೇರಿದಾಗ ಪ್ರತಿಯೊಬ್ಬ ಸದಸ್ಯನು ಒಂದು ನಿರ್ದಿಷ್ಟ ಪ್ರಮಾಣದ ತನ್ನ ಉಳಿತಾಯವನ್ನು ಸಂಘದ ಖಾತೆಯಲ್ಲಿ ಕ್ರೋಢೀಕರಣ ಮಾಡಬೇಕು. ಹಾಗಾಗಿ ಈ ಗುಂಪುಗಳು ಉಳಿತಾಯ ಮಾಡೋದಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನು ಈ ಗುಂಪುಗಳ ಸದಸ್ಯರಿಗೆ ಒದಗಿಸಿಕೊಡ್ತಾ ಇದೆ. ಹಾಗಾಗಿ ಅವರಲ್ಲಿ ಉಳಿತಾಯದ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಹಾಗೆ
ಉಳಿತಾಯ ಮಾಡೋದ್ರ ಜೊತೆಗೆ ಮಿತವ್ಯಯವನ್ನು ಮಾಡೋದನ್ನು ಕೂಡ ಅವರು ಗುಂಪಿನ ಚಟುವಟಿಕೆಗಳು ಅವರಿಗೆ ಕಲಿಸ್ಕೊಡ್ತಾ ಇದೆ. ಯಾಕೆಂದರೆ ವೆಚ್ಚಗಳನ್ನು ಕಡಿಮೆ ಮಾಡಿ ಮಿತವ್ಯಯವನ್ನು ಸಾಧಿಸಿದರೆ ಮಾತ್ರ ಉಳಿತಾಯ ಮಾಡೋದಕ್ಕೆ ಸಾಧ್ಯ. The self-help groups are playing a very important role in encouraging members for limited spending and also for mobilizing their savings. So the group activities is motivating the members of the group to spend less or spend in a limited way, spend their income in a very limited way, and also save a part of their income regularly. There is a special feature of these group activities, that is, when the group members meet regularly at regular intervals, every member has to contribute a specific amount of his saving to the account of the group. Hence, all members are motivated and it becomes mandatory for them to make savings. So savings can be done only if spending is made in a limited way, expenditure is made in a limited way. Hence, the self-help group activities are motivating its members to not only to spend less but also to mobilize their savings. ಮುಂದಿನ ಅಂಶ ಅಂದರೆ ಸದಸ್ಯರ ಆರ್ಥಿಕ ಉನ್ನತಿಯ ಸಾಧನೆ. ಈ ಸ್ವಸಹಾಯ ಗುಂಪುಗಳ ಮೂಲ ಉದ್ದೇಶವೇ ಸದಸ್ಯರ ಆರ್ಥಿಕ ಉನ್ನತಿಯನ್ನು ಉತ್ತಮಗೊಳಿಸುವುದು. ಸದಸ್ಯರು ಪ್ರತಿ ವಾರ ಮಾಡುವಂತಹ ಉಳಿತಾಯ ಹಣವನ್ನು ಕ್ರೋಢೀಕರಿಸಿ ಆ ಉಳಿತಾಯದ ಮೊತ್ತದಿಂದ ಸದಸ್ಯರಿಗೆ ಸಾಲವನ್ನು ಕೊಡೋದು ಅಥವಾ ಈ ಉಳಿತಾಯದ ಕ್ರೋಢೀಕರಣವಾಗಿರುವ ಉಳಿತಾಯದ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡೋದು ಮತ್ತು ಬ್ಯಾಂಕುಗಳಿಂದ ಸಾಲವನ್ನು ಪಡೆಯೋದು, ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಆರ್ಥಿಕ ಸಹಾಯವನ್ನು ಮಾಡೋದ್ರಿಂದ ಈ ಸಂಘದ ಸದಸ್ಯರು ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಂಘ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ are playing an important role in the economic progress of the members. This is a main objective of the self-help groups. The group is not only motivating the members to save a part of their income, but whatever savings is being made, it is accumulated, and from this money the members are given small loans, which is called as micro loans, or this accumulated savings is deposited in the bank, and the group helps the members to borrow loans from banks and to indulge in small productive activities. All these is in turn helping the members to develop themselves economically. ಮುಂದಿನ ಅಂಶ ಸದಸ್ಯರ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಕಾಸ. ಸದಸ್ಯರನ್ನು ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸೋದ್ರ ಜೊತೆಗೆ ಸಂಘದ ಮತ್ತೊಂದು ಉದ್ದೇಶ ಅಂದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿಯೂ ಅವರನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಸ್ವಸಹಾಯ ಗುಂಪುಗಳನ್ನು ರಚಿಸಿಕೊಂಡು ಸದಸ್ಯರು ಪರಸ್ಪರ ಚರ್ಚಿಸುವುದರಿಂದ, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರಿಂದ ಮತ್ತು ಮಾಡಿಕೊಳ್ಳುವುದರಿಂದ ಪ್ರಾಪಂಚಿಕ ಜ್ಞಾನದ ಜೊತೆಗೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಉನ್ನತಿಯ ಸಾಧನೆ ಕೂಡ ಆಗ್ತಾ ಇದೆ. The other important role of self-help group is to empower the members socially and educationally. Not only empowering the members economically, but also helping them to develop their social status and their educational status is another objective of self-help group. Since the members of the self-help groups discuss many things mutually and exchange many ideas and views, they are able to become aware of many things happening in the world, and hence it in turn is helping them to develop socially and educationally. ಮುಂದಿನ ಅಂಶ ಗುಂಪು ಚಟುವಟಿಕೆಗಳ ನಿರ್ವಹಣೆ.
ಸ್ವಸಹಾಯ ಗುಂಪಿನ ಸದಸ್ಯರು ಗುಂಪಾಗಿ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುವುದರಿಂದ ಒಂದು ಗುಂಪಾಗಿ ಒಂದು ಚಟುವಟಿಕೆಯನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋ ಒಂದು ಕೌಶಲ್ಯವನ್ನು ಕೂಡ ಸದಸ್ಯರಲ್ಲಿ ಈ ಸ್ವಸಹಾಯ ಗುಂಪುಗಳು ಕಲಿಸ್ಕೊಡ್ತಾ ಇದೆ. ಈ ಒಟ್ಟಾಗಿ ಒಂದು ಗುಂಪಿನ ಮೂಲಕ ಅವರು ಉತ್ಪಾದನಾ ಚಟುವಟಿಕೆಗಳನ್ನು, ಸಾಲ ತೆಗೆದುಕೊಳ್ಳುವ ಚಟುವಟಿಕೆ, ಉಳಿತಾಯ ಮಾಡುವ ಚಟುವಟಿಕೆ ಇವೆಲ್ಲವನ್ನು ಕಲಿಸ್ತಾ ಇರೋದ್ರಿಂದ ಅವರು ಮತ್ತಷ್ಟು ಕಡಿಮೆ ಅವಧಿಯಲ್ಲಿ ಸಬಲೀಕರಣವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ದ ನೆಕ್ಸ್ಟ್ ಪಾಯಿಂಟ್ ಇಸ್ ಮ್ಯಾನೇಜ್ಮೆಂಟ್ ಆಫ್ ಗ್ರೂಪ್ ಆಕ್ಟಿವಿಟೀಸ್. Since the members of self-help groups are indulged in group activities, it also teaches them how to manage and how to behave in group activities. Since all productive activities or financial activities such as savings, borrowing of loans, bank correspondence, all these are carried out in a group. It is empowering them in a very short period of time. ಮುಂದಿನ ಅಂಶ ಅಂದರೆ ಸದಸ್ಯರ ಬಡತನ ನಿವಾರಣೆ. ಇದು ಸ್ವಸಹಾಯ ಗುಂಪುಗಳ ಮತ್ತೊಂದು ಮುಖ್ಯವಾದ ಉದ್ದೇಶವಾಗಿದೆ. ಉಳಿತಾಯ ಮಾಡುವುದು ಮತ್ತು ಅಗತ್ಯದ ಉತ್ಪಾದಕ ಉದ್ದೇಶಗಳಿಗೆ ಸಾಲವನ್ನು ಪಡೆಯೋದು, ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳುವುದು, ಹಾಗೆ ಉದ್ಯೋಗಾವಕಾಶಗಳನ್ನು ಗಳಿಸಿಕೊಳ್ಳುವುದು, ಆದಾಯವನ್ನು ಸೃಷ್ಟಿಸಿಕೊಳ್ಳುವುದು ಮುಂತಾದವುಗಳು ಈ ಸ್ವಸಹಾಯ ಗುಂಪುಗಳ ಚಟುವಟಿಕೆ ಆಗಿರೋದ್ರಿಂದ ಇದರ ಮೂಲಕ ಸದಸ್ಯರ ಬಡತನ ಕೂಡ ನಿವಾರಣೆ ಆಗ್ತಾ ಇದೆ. ರಿಮೂವಲ್ ಆಫ್ ಮೆಂಬರ್ಸ್ ಪಾವರ್ಟಿ is another important role which is played by the self-help group. Removal of members' poverty is also an important objective of the self-help group. Since these self-help group activities teach or make its members to participate in activities such as making savings, borrowing loans for very necessary productive activities, and to create job opportunities for themselves, to create income earning source for themselves. All these activities is helping to remove the poverty of the members. ಇನ್ನು ಕಿರು ಉದ್ಯಮಗಳ ಸ್ಥಾಪನೆ. ಸ್ವಸಹಾಯ ಗುಂಪುಗಳು ತನ್ನ ಸದಸ್ಯರಿಂದ ಕ್ರೋಢೀಕರಿಸಿದ ಉಳಿತಾಯದ ಮೊತ್ತವನ್ನು ಸದಸ್ಯರಿಗೆ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನಾ ಚಟುವಟಿಕೆಗಳಿಗೆ ಸಾಲವಾಗಿ ನೀಡೋದ್ರಿಂದ ಎಷ್ಟೋ ಸದಸ್ಯರು ತಮ್ಮ ತಮ್ಮ ಹಂತದಲ್ಲೇ ಕಿರು ಉದ್ಯಮಗಳನ್ನು ಅಥವಾ ಕಿರು ವ್ಯವಹಾರಗಳನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಈ ಗುಂಪು ಪ್ರೇರಣೆಯನ್ನು ಮತ್ತು ಸಹಾಯವನ್ನು ಒದಗಿಸ್ತಾ ಇದೆ. ಹೀಗಾಗಿ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಈ ಅನೇಕ ಕಿರು ಉದ್ಯಮಗಳ ಸ್ಥಾಪನೆಗೆ ಇದು ಕಾರಣವಾಗಿದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್. Self-help group activities has led to establishment of small or micro enterprises, especially in rural areas. Since the group aims at mobilizing small savings from the members, and this mobilized savings is given as micro loans to the members for productive activities, many members have come forward to set up micro enterprises at their local areas, and hence self-help group has led to the establishment of numerous micro enterprises, especially in rural areas. ಇನ್ನು ಮತ್ತೊಂದು ಪಾತ್ರ ಅಂದರೆ ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ ಪ್ರೋತ್ಸಾಹ. ಈ ಸ್ವಸಹಾಯ ಗುಂಪುಗಳಿಂದ ಗ್ರಾಮೀಣ ಅಭಿವೃದ್ಧಿ ಬಹಳ ಸುಲಭವಾಗಿ ಸಾಧ್ಯ ಆಗ್ತಾ ಇದೆ. ಯಾಕೆಂದರೆ ಈ ಸ್ವಸಹಾಯ ಗುಂಪುಗಳಿಂದ ಜನರ ಆದಾಯ ಹೆಚ್ಚುತ್ತಾ ಇದೆ. ಉತ್ಪಾದನೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದಿತ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ, ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ, ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾ ಇದೆ,
ಆಸ್ತಿ ಮತ್ತು ಆದಾಯದ ಸೃಷ್ಟಿಯಾಗ್ತಾ ಇದೆ, ಹಾಗೂ ಬಡತನ ನಿವಾರಣೆ ಆಗಿ ಜನರ ಜೀವನ ಮಟ್ಟವೂ ಕೂಡ ಸುಧಾರಿಸ್ತಾ ಇದೆ. ಈ ಎಲ್ಲ ಅಂಶಗಳಿಂದ ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಈ ಸ್ವಸಹಾಯ ಗುಂಪುಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಎನ್ಕರೇಜಿಂಗ್ ದಿ ಟೋಟಲ್ ರೂರಲ್ ಡೆವಲಪ್ಮೆಂಟ್. Today, rural development has become a very easy task because of the efficient role played by the self-help groups. Due to self-help group activities, the income of the people is increasing, the productive and economic activities in rural areas are increasing, and the production quantity is also increasing. It is also helping in creation of job opportunities, in creation of income and wealth, and improvement in the standard of living of the rural people. So due to all these benefits, definitely rural development is happening at a faster pace because of self-help group activities. ಕೊನೆಯದಾಗಿ ಸದಸ್ಯರಿಗೆ ಹಣಕಾಸಿನ ಸ್ವಾವಲಂಬನೆ. ಈ ಸ್ವಸಹಾಯ ಗುಂಪುಗಳ ಒಂದು ಚಟುವಟಿಕೆಯಿಂದಾಗಿ ಅದರ ಸದಸ್ಯರು ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಾವಲಂಬನೆಯನ್ನು ತಲುಪೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿತಾಯಗಳ ಹವ್ಯಾಸವನ್ನು ಪ್ರೋತ್ಸಾಹಿಸೋದ್ರಿಂದ ಉಳಿತಾಯವನ್ನು ಮಾಡೋದನ್ನು ಒಂದು ನಿರಂತರ ಒಂದು ಕಾರ್ಯವಾಗಿ ರೂಢಿಸಿಕೊಂಡಿರುವಂತಹ ಸದಸ್ಯರು ಈ ಉಳಿತಾಯದ ಹಣದಿಂದ ಸಣ್ಣ ಸಾಲವನ್ನು ಪಡೆದುಕೊಂಡು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಂಡು ನಿರಂತರವಾಗಿ ಆದಾಯ ಬರುವಂತಹ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರೋದ್ರಿಂದ ಮುಂಚೆ ಇದ್ದಂತಹ ಹಣಕಾಸಿನ ಬಿಕ್ಕಟ್ಟು ಹೋಗಿ ಸ್ವಾವಲಂಬನೆಯ ಹಂತವನ್ನು ತಲುಪೋದಕ್ಕೆ ಸಾಧ್ಯ ಆಗಿದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ are also making the members financially self-sufficient. Since self-help group activities motivate its members to make small savings, today savings has become a regular habit among the members. And the members are taking loans, micro loans in a large number from the self-help groups or from the banks, and indulging themselves in many types of productive activities which generate regular income for them. Hence, they are able to overcome the financial crisis which they were facing earlier, and they are able to become financially stable and self-sufficient. So, ಇದಿಷ್ಟು ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಗುಂಪುಗಳ ನಿರ್ವಹಿಸ್ತಾ ಇರುವಂತಹ ಪಾತ್ರದ ಬಗೆಗಿನ ವಿವರಣೆಯಾಗಿತ್ತು. ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣದ ಹಾದಿಯಲ್ಲಿ ಸ್ವಸಹಾಯ ಗುಂಪುಗಳ ಪಾತ್ರ ಬಹಳ ಪ್ರಮುಖವಾಗಿದೆ ಮತ್ತು ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಇವತ್ತಿನ ದಿನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣಗೊಳ್ಳೋದಕ್ಕೆ ಈ ಸ್ವಸಹಾಯ ಗುಂಪುಗಳು ಅತ್ಯುತ್ತಮ ವೇದಿಕೆ ಅನ್ನಿಸ್ಕೊಂಡಿದೆ. ಹೀಗಾಗಿ ಇವತ್ತು ಮಹಿಳಾ ಸಬಲೀಕರಣ ಎಲ್ಲ ಕ್ಷೇತ್ರದಲ್ಲೂ ನಡೀತಾ ಇರೋದನ್ನು ನಾವು ಕಾಣ್ತೀವಿ. So this was about women empowerment and the role of self-help groups in women empowerment. Definitely in our state of Karnataka, self-help groups are playing a very major and a dominant role in the process of women empowerment. Because of these group activities, especially in rural areas, today women have been empowered economically, socially and politically. And they are able to become self-independent. They are being able to become self-dependent in all aspects. Thank you.